ಇವತ್ತಿನ ದಿವಸ ಏನ್ ನಮ್ಮ ಗೋಕಾಕ್ ತಾಲೂಕಾ ರೈತ ಸಂಘದ ವತಿಯಿಂದ ನಮ್ಮ ತಾಲೂಕಾ ಅಧ್ಯಕ್ಷರಾದ ಸಿದ್ಲಿಂಗಣ್ಣ ಪೂಜಾರಿಯವರಾಗಿರ್ಬೋದು ಮತ್ತು ತಾಲೂಕಾ ಹಸಿರು ಸೇನೆ ಅಧ್ಯಕ್ಷರಾದಂಥ ರಾಯಪ್ಪ ಗೌರವಪ್ಪನವರಾಗಿರ್ಬೋದು ಮತ್ತು ನಮ್ಮ ತಾಲೂಕಾ ಗೌರವಾಧ್ಯಕ್ಷರಾದಂಥ ಮಾಯಪ್ಪ ಹೆಗ್ಡೆ ಗುರುಗಳಾಗಿರ್ಬೋದು ಮತ್ತು ತಾಲೂಕಾ ಕಾರ್ಯಾಧ್ಯಕ್ಷರು ಲಾಲ್ ಸಾಬ್ ಶಿವಾಪುರ ಇರ್ಬೋದು, ಇನ್ನುಳಿದ ತಾಲೂಕಾ ಮುಖಂಡರಾದಂಥ ಆನಂದ್ ಕೊನ್ನೂರ್ ಅವರು ಮತ್ತು ಲಖನ್ ಸಿಂಗೋಡಿ ಅವರು ವತಿಯಿಂದ ಏನ ಪತ್ರಿಕಾ ಸುದ್ದಿಗೋಷ್ಠಿಯನ್ನು ಇವತ್ತು ಕರೆದಾರು. ಇದ್ರ ಖರಿ ಉದ್ದೇಶ ಏನಪ್ಪಾ ಅಂತಂದ್ರ 2-3 ದಿವಸದ ಒಂದು 4 ದಿವಸದ ಹಿಂದೆ ನಾವ ನಮ್ಮ ಎಲ್ಲಾ ರೈತ ಮುಖಂಡರ ಜೊತೆಯಲ್ಲಿ ಒಳಗೊಂಡಿಸಿಂದ ನಾವು ಅಬಕಾರಿ ಇಲಾಖೆಗೆ ಒಂದು ಮನವಿಯನ್ನು ಸಲ್ಲಿಸಿದ್ವಿ. ಏನಪ್ಪಾ ಅಂತಂದ್ರೆ ಈ ಹಳ್ಳಿ ಒಳಗ ಅಕ್ರಮ ಮಾರಾಟ, ಮದ್ಯ ಮಾರಾಟವನ್ನ ನೀವು ಈಗೆಲ್ಲ ಅಧ್ಯಕ್ಷರು ಹೇಳಿದಂಗೆ ಎಲ್ಲಾ ಕಡೆನೂ ಇವರ ಮಾರಾಟವನ್ನ ಪ್ರಾರಂಭ ಮಾಡಿದ್ರು. ಈಗ ನಮ್ಮ ಮನವಿ ಕೊಟ್ಟ ತಕ್ಷಣ ಅದನ್ನ ಹಳ್ಳಿ ಒಳಗೆ ಎಲ್ಲಾರು ಇವ್ರ ಅಲ್ಲೆಲ್ಲೇ ಒಂದಿತ್ತ ಬಿಗಿ ವಾತಾವರಣನ ಮಾರೋದ ಸ್ವಲ್ಪ ಕಡಿಮೆ ಮಾಡಿದಾರ, ಇಲ್ಲಂತಲ್ಲ. ಆದ್ರ ಇದ ಕೆಲಸವನ್ನ ಇವ್ರು ಮುಂಚಿತವಾಗಿ ಮಾಡಿದ್ರಪ್ಪ ಅಂತಂದ್ರ ಇವತ್ತು ನಾವ್ ಎಷ್ಟೋ ಜನರವನ್ನ ಹೆಂಗ ರಕ್ಷಣೆ ಮಾಡ್ಬೋದಾಗಿತ್ತಪ್ಪ ಅಂತಂದ್ರ, ಇವತ್ತು ಒಬ್ರ ಕಿಡ್ನಿ ಫೇಲ್ ಆಗ್ತೈತಿ, ಒಬ್ಬರದ ಲಿವರ್ ಫೇಲ್ ಆಗ್ತೈತಿ, ಲಿವರ್ ಪೆನಿಕ್ರಿ ಆಗ್ತೈತಿಪ್ಪ ಅಂತಂದ್ರ ಅದಕ್ಕ ಸಿಕ್ಕಾಪಟ್ಟೆ ದುಡ್ಡು ನಾವು ಹಾಸ್ಪಿಟಲ್ಗೆ ಆಗತ್ತಿಲ್ಲ. ಹಳ್ಳಿ ಗ್ರಾಮದೊಳಗೆ ಸರಿ ಕುಡ್ದ ಇವರ ಈ ರೀತಿ ಜನರನ್ನ ದುಷ್ಟಿಚ್ಚ ಬಲಿ ಮಾಡತಾರಪ್ಪ ಅಂತಂದ್ರ ಈ ಅಕ್ರಮ ಮದ್ಯ ಮಾರಾಟ ಮಾಡುವಂತದ್ದು ಎಷ್ಟರ ಮಟ್ಟಿಗೆ ಸರಿ? ಈ ಅಬಕಾರಿ ಇಲಾಖೆದ ಮುಖ್ಯ ಅಧಿಕಾರಿಗಳು ಏನಿದ್ರಿ, PSI ಆಗಿರ್ಬೋದು, ಏನಾದ್ರ ಮೇಲಿನ CPI ಸಾಹೇಬ್ರಾಗಿರ್ಬೋದು, ಅಬಕಾರಿ ಮುಖ್ಯ ನಿರೀಕ್ಷಕರು ಏನ್ ಬೆಳಗಾವದಾಗ ನೀವು ಕೂತಿದ್ರಿ ಕಣ್ಣ ಮುಚ್ಕೊಂಡ, ತಮಗೂ ಕೂಡ ನಾವ್ ಇಲ್ಲಿಂದ ಒಂದ್ ಎಚ್ಚರಿಕೆ ಕೊಡ್ತಾ ಇದೀವಿ. ಏನಪ್ಪಾ ಅಂತಂದ್ರ ಹಳ್ಳಿ ಗಳ್ಳಿಗಳಿಗೆ ನೀವ್ ಈ ಮಾರಾಟ ಮಾಡಕ್ ನೀವು ಪರ್ಮಿಷನ್ ಕೊಡದಾದ್ರ ಮತ್ತೆ MS ಎಲ್ಲ ಬಾರ್ ಅಂಡ್ ರೆಸ್ಟೋರೆಂಟ್ ಒಳಗೆ ಯಾಕೆ ಕೊಡತ್ರಿ? ಓಪನ್ ಆಗಿ ಮಾಡಿಬಿಡ್ರಲ್ಲ. ಗೋವಾ ಮಾದರಿ ಒಳಗ್ ಮಾಡ್ರಿ, ಗೋವಾ ಮಾದರಿ ಒಳಗ್ ಮಾಡ್ರಿ. ನೀವು ಯಾಕಪ್ಪ ಅಂತಂದ್ರ ನೀವು ಅನಾವಧಿಕೃತವಾಗಿ ಸೆರೆ ತೆಗಿದ್ರಿಂದ ಇವತ್ತ ರೈತರ ಬದುಕನ್ನ ನೀವ ಅಲ್ಪ ಬಡವರದಾರು ಪೂರ ಏನ್ ದುಡ್ಕೊಂತಿದ್ದಾರೆ. ಇವತ್ತು ಸಂಚಾನ ದುಡ್ದು ಒಂದ್ 500 ರೂಪಾಯಿ ತಂದಾರ ಅಂದ್ರೆ ನಾವ್ 200 ರೂಪಾಯಿ ಕೊಡುದು 300 ರೂಪಾಯಿ ಸರಿಯಾಗಿ ಮನೆಗೆ ಹೋಯ್ವಲ್ಲ. ಎಂತ ಪರಿಸ್ಥಿತಿಗಳನ್ನ ಉದ್ಭವ ಮಾಡಿದಿರಿ. ಇವತ್ತು ಸುಮಾರು ಎಷ್ಟೋ ವರ್ಷಗಳಿಂದ ನಾವು ನೋಡ್ಕೊತ ಬರತ್ತಪ್ಪ ಅಂತಂದ್ರ ನೀವ ಅಕ್ರಮ ಮದ್ಯ ಮಾರಾಟವನ್ನ ನೀವು ತಡೆಗಟ್ಟಕ್ ಆಗಿಲ್ಲ ಇಲ್ಲಿವರೆಗೂ. ಅದಕ್ಕ ನಾವು ನಿಮಗ ಒಂದೇ ವಿಷಯ ಏನ್ ನಾವು ನೇರವಾಗಿ ಎಚ್ಚರಿಕೆ ಕೊಡ್ತೇವೆ ಅಬಕಾರಿ ಇಲಾಖೆಗಪ್ಪ ಅಂತಂದ್ರ, ನಿಮ್ಮಲ್ಲಿ ಏನಾರ ಸ್ವಾಭಿಮಾನ ಇತ್ತಪ್ಪ ಅಂತಂದ್ರ, ಈ ರೈತರ ಪರವಾಗಿ ಏನಾರ ಕಾಳಜಿ ಇತ್ತಪ್ಪ ಅಂದ್ರೆ, ಸಾಮಾನ್ಯ ಜನರ ಬಗ್ಗೆ ಏನಾರ ಕಾಳಜಿ ಇತ್ತಪ್ಪ ಅಂದ್ರ, ನೀವು ಕಾನೂನವನ್ನ ರಕ್ಷಣೆ ಮಾಡಕ್ ಏನಾರ ಅಬಕಾರಿ ಇಲಾಖೆ ಇತ್ತಪ್ಪ ಅಂತಂದ್ರ ನೀವು ಕೂಡಲೇ ಏನ ನೀವು ಅಕ್ರಮ ಮದ್ಯ ಮಾರಾಟವನ್ನ ನೀವು ಸ್ಥಗಿತಗೊಳಿಸ್ಲೇಬೇಕು. ಸ್ಥಗಿತಗೊಳಿಸ್ಲ ಯಾಕಂದ್ರ ಇದು ವಿಸ್ತಾರವಾಗಿ ಹರಡಿದಂತ ವಿಷಯ ಇದೆ. ಇದನ್ನ ನಾವ ತಡೆಗಟ್ಟಿಗೆಸಿಂದ ಬಾರ್ ಅಂಡ್ ರೆಸ್ಟೋರೆಂಟ್ ಏನ್ ಲೈಸೆನ್ಸ್ ಗುತ್ತಿಗೆ ಆಧಾರ ಮ್ಯಾಗ ಅದಾರು ಅವ್ರಿಗೆ ನೀವು ಪರ್ಮಿಷನ್ ಕೊಟ್ಟಿದ್ರಿ. ಅವರು ಹೈವೇಗಳ ಮ್ಯಾಗ ಮಾಡುದು, ಸ್ಕೂಲ್ ದಂಡೆ ಇದ್ರ ಅದನ್ನು ಸರಿ ಮಾಡುವಂತ ಕೆಲಸ ಮಾಡ್ರಿ. ಅವನು ಹೈವೇ ಬಿಟ್ಕೇಶನ್ 100 ಮೀಟರ್ ಹೋಗುವಂತ ಮಾಡ್ರಿ. ಯಾಕಂದ್ರ ಒಂದು ಬಂದ್ ಯಾರ್ಯಾರ ಗಾಡಿ ಹಾಯಿಸಿದಪ್ಪ ಅಂತಂದ್ರ ಅನಾವಶ್ಯಕವಾಗಿ ನೀವು 1-2 ಜೀವ ಬಲಿ ತಗೊಳಂತ ಕೆಲಸ ಮಾಡ್ತೀರಿ. ಅದಕ್ಕೆ ಅಲ್ಲಿಂದ ಅದನ್ನ ಸ್ಥಳಾಂತರಿಸ್ಕೊಳ್ಬೇಕು. ಏನ್ ಹೈವೇ ಮ್ಯಾಗ ಕೆಲವೊಂದ್ ಬಾರ್ಗಳದಾವ ಅವನು ಒಳಗ್ ಸ್ಥಳಾಂತರ ಮಾಡಿ 100 ಮೀಟರ್ 200 ಮೀಟರ್ ಹೋಗುವಂತದೇನ್ ಕಾಯ್ದೆ ಐತಿ. ಆ ಪ್ರಕಾರ ನೀವು ನೈತಿಕತೆಯಿಂದ ಇನ್ನು ಮುಂದ ಈ ರೈತರ ಪರವಾಗಿ, ಸಾಮಾನ್ಯ ಜನರ ಪರವಾಗಿ ಅಬಕಾರಿ ಇಲಾಖೆ ಕೆಲಸ ಮಾಡ್ರಿ. ಇಲ್ಲಪ್ಪಾ ಅಂತಂದ್ರ ಈ ಮುಂದಿನ ದಿನಮಾನ ಒಳಗ ಈ ಹೋರಾಟ ಏನೋ ವಿಸ್ತಾರ ಆಗೋದೈತಿ, ಹಳ್ಳಿ ಜಾಗೃತಿ ಮಾಡಿಸೋದೈತಿ. ಈ ನಾವು ರೈತ ಸಂಘದಿಂದ ಎಲ್ಲಿ ಕಾರ್ಯಕ್ರಮಗಳು ಗೋಕಾಕ್ ತಾಲೂಕ್ ಆಗಿರ್ಬೋದು, ಮುರ್ಲಿಗಿ ತಾಲೂಕದಾಗ ಎಲ್ಲಿ ಕಾರ್ಯಕ್ರಮಗಳು ಆಗ್ತಾವು, ಪ್ರತಿಯೊಂದು ವೇದಿಕೆ ಮ್ಯಾಗ ಅಕ್ರಮ ಮದ್ಯ ಮಾರಾಟ ಬಂದ್ ಮಾಡ್ರಿ ಅಂತ ಹೇಳಿ ನಾವೆಲ್ಲಾ ರೈತ ಮುಖಂಡರು ಕೂಡ ನಾವ್ RB ತಿಮ್ಮಾಪುರ್ ಅಂತ ಹೇಳಿ ಏನ ಅಬಕಾರಿ ಇಲಾಖೆ ಸಚಿವರಿದ್ದೀರಿ, ತಮ್ಮ ಗಮನಕ್ಕೆ ಸಹ ತೋರಿ. ನೀವು ಜನಸಾಮಾನ್ಯರ ಹೋಟದಿಂದ ಆರಿಸಿ ಬಂದವರಿದ್ದೀರಿ. ನೀವು ಒಬ್ಬ ರೈತರ ಪರವಾಗಿ ಇದ್ದಂತವ್ರದಿರಿ. ನೀವು ಗಮನಕ್ಕೆ ತಗೊಂಡ್ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂತ ಅಬಕಾರಿ ಇಲಾಖೆಯವರಿಗೆ ತಿಳಿಸ್ಕೇಶಿಂದ ಏನ ಅಕ್ರಮ ಮದ್ಯ ಮಾರಾಟ ಮಾಡೋರ್ದಾರು ಅವ್ರನ್ನೆಲ್ಲಾರನು ಬಂದ್ ಮಾಡ್ರಿ ಅಂತ ಹೇಳಿ ನಾವು ಈ ಮೂಲಕ ಕರ್ನಾಟಕ ರಾಜ್ಯ ರೈತ ಸಂಘ ಗೋಕಾಕ್ ತಾಲೂಕು ವತಿಯಿಂದ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈಗ ನಿಮ್ಮ ಈ ಹೋರಾಟಕ್ಕೆ ಈಗ ಹಳ್ಳಿಗಳ ಹೆಣ್ಮಕ್ಳು ಅವರು ಏನೇ ಗಂಡನ ಕುಡಿತಿದ್ರಲ್ಲ ಅಂತವ್ರೆಲ್ಲ ತಮ್ಮ ಈ ಹೋರಾಟಕ್ಕೆ ಮೆಚ್ಚುಗೆ ಅವ್ರು ಮಾಡ್ತಿದ್ರು ಸರಿ ಇದೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದೆ.
ಇವತ್ತ ಇವತ್ತೆಲ್ಲಾರು ಖುಷಿಯಾಗಿ ಅಂದ್ರ ಯಾರೋ ಒಬ್ಬರ ಧ್ವನಿ ಎತ್ತಾತಾರಪ್ಪ. ಇವತ್ತು ನಾವು ಸಂಚಾನ ಒಂದ್ 200 ರೂಪಾಯಿ ಕಸಕ್ ಹೋಗ್ಯೋ, ಇನ್ನೊಬ್ಬರ ರೈತರ ತಕ ಹೋಗಿ ನಾ ಕೆಲಸ ಮಾಡಿ ಎಷ್ಟೋ ಜನ ಇಲ್ಲೇ ನಾ ಗೋಕಾಕದಾಗ ನೋಡ್ತೀವಿ. ಈಗ ಒಂದ್ ಹೋಟೆಲ್ದಾಗ ಹೋಗಿ ಕೇಸಿಂದ 200 ರೂಪಾಯಿ ಪಗಾರ ಕೆಲಸ ಮಾಡಿ ಬಂದ್ರ ಗಂಡ ಜಗಾಡಿ ಕೇಸಿಂದ 100 ರೂಪಾಯಿ ಹೋಗಿ ಅಂತ ಕಾಲ ಐತಿದ. ಇಂಥ ಕಾಲದಾಗ ಏನ್ ಆಗತ್ತಪ್ಪ ಅಂತಂದ್ರ ಇವತ್ ಸಾಕ್ ನಮಗ ಅವ್ರ ಆಶೀರ್ವಾದ, ಅವ್ರ ಮೆಚ್ಚುಗೆ ಏನ್ ಕೊಡತಾರಲ್ಲ ನಮಗ, ಅದ್ ಒಂದ್ ಆಶೀರ್ವಾದ ಇತ್ತಪ್ಪ ಅಂತಂದ್ರ ನಮಗ ನಾವ್ ಇನ್ನೂ ಹೋರಾಟ ಮಾಡಕ್ ನಮಗ್ ಶಕ್ತಿ ಬರ್ತೈತಿ. ಇವತ್ತು ತಾಯಂದ್ರ ನಮಗ್ ಮನ್ಯಾಗ ಕೂತಾವ್, ಹೌದಪ್ಪ ನನ್ನ ಗಂಡ ಕುಡಿಯತ್ತಿದ್ದ, ನನ್ನ ಮಗ ಕುಡಿಯತ್ತಿದ್ದ. ಇವತ್ತ ಇದನ್ನ ಮಾಡೋದ್ರಿಂದ ನಮ್ ಒಳಗ್ ಎಷ್ಟೋ ತಕ್ಕ ಮಟ್ಟಿಗೆ ಸೆರೆ ಕುಡಿದ್ ನೋಡ್ರಿ ಬಿಡ್ಸಕ್ ಆಕೈತೋ ಇಲ್ಲೋ ಅದ್ ಬೇರೆ ವಿಚಾರ. ಅವಾಗ ಅದ್ ಅಲರ್ಟ್ ಆಗಿಬಿಟ್ಟಿರ್ತಾನ ನಾವ್ ಸೆರೆ ಕುಡಿಯಾಕ. ಅದನ್ನ ನಾವ್ ನಾವ್ ಬಿಡಿಸ್ತು ಅಂತ ಹೇಳಕ್ ಬರಂಗಿಲ್ಲ. ಆದ್ರ ಪ್ರಮಾಣವನ್ನ ಕಡಿಮೆ ಮಾಡುವಂತ ಕೆಲಸ ಇವತ್ತು ನಾವೆಲ್ಲರೂ ಮಾಡ್ತೀವಿ. ಇವತ್ತ ಸೆರೆ ಕುಡಿಯುವಂತ ಹಳ್ಳಿ ಒಳಗೆ ಏನ್ ಮೂಲೆ ಮೂಲೆ ಒಳಗ್ ಪ್ರತಿಯೊಂದು ಮನಿ ಒಳಗ್ ಹೋಗೈತಿಲ್ಲ, ಅದನ್ನ ತಡೆಗಟ್ಟಿ ಕೇಸಿಂದ ಜನಜಾಗೃತಿ ಮಾಡಿ ಕೇಸಿಂದ ಇದಕ್ಕೆ ಎಲ್ಲಾ ಬೆಂಬಲ ಒಳಗ್ ತಗೊಂಡ್ ಕೇಸಿಂದ ಎಲ್ಲಾರನು ಮನವರಿಕೆ ಮಾಡುವಂತ ಕೆಲಸ ಮಾಡ್ತೀವಿ. ನೀವು ನೀವು ಎಲ್ಲಿ ಇರ್ತಿರ್ಲಿ ಅಲ್ಲಿಂದ ನಮಗ್ ಬೆಂಬಲ ಕೊಡ್ರಿ. ನೀವು ಅಲ್ಲೇ ಧ್ವನಿ ಐತ್ರಿ, ನಿಮ್ ಊರಾಗ ನೀವು ಧ್ವನಿ ಐತ್ರಿ. ಧ್ವನಿ ಐತ್ರಿಪ್ಪ ಅಂತಂದ್ರ ಇವತ್ತ ನಮ್ ಕರ್ನಾಟಕ ರಾಜ್ಯ ರೈತ ಸಂಘ ಎಲ್ಲಾ ಮುಖಂಡರಿಗೂ ಅದೊಂದು ಶಕ್ತಿ ಬರ್ತೈತಿ. ಇವತ್ತು ರೈತ ಸಂಘವನ್ನ ಎಲ್ಲರೂ ಗೌರವಿಸ್ತಾರ ಜಿಲ್ಲಾದೊಳಗೆ. ಇವತ್ತು ಮಾನ್ಯ ಚುನಪ್ಪನ ಪೂಜಾರಿ ಅವರು ಇವತ್ತ ಈ ಹಸಿರು ಕ್ರಾಂತಿ ಕಿಚ್ಚನ ಹಚ್ಚಿ ಬಿಟ್ಟದಾರ. ಇವತ್ತ ಮೂಲಿ ಮೂಲಿಗೂ ರೈತ ಸಂಘವನ್ನ ಪ್ರಾರಂಭ ಮಾಡಿಬಿಟ್ಟಾರ. ಅವ್ರು ಪ್ರಾರಂಭ ಮಾಡಿದಾರ ಯಾವ ಉದ್ದೇಶಪ್ಪ ಅಂದ್ರ ಈ ರೈತರ ಮಕ್ಕಳು, ರೈತರ ತಾಯಂದಿರು, ಈ ರೈತರ ಕುಲಕ್ಕಾಗಿ ಚುನಪ್ಪ ಪೂಜಾರಿ ಮತ್ತು ಶಶಿಕಾಂತ್ ಗುರೂಜಿ ಅವ್ರು ಏನ ಇಂಚಗೇರಿ ಸಂಪ್ರದಾಯದ ನಮ್ಮ ಗುರುಗಳದಾರು, ಇವ್ರು ಎಲ್ಲರೂ ಕೂಡ ಏನ್ ಮಾಡತ್ತಾರಪ್ಪ ಅಂದ್ರ ರಾತ್ರಿ ಹಗಲಿ ಅನ್ನೋಲ್ಲ ಶ್ರಮ ಪಡತ್ತಾರ. ಯಾರಿಗೋಸ್ಕರ? ಈ ರೈತರ ಬದುಕನ್ನ, ಈ ರೈತರ ಕಷ್ಟಗಳನ್ನ ನಾವು ಅಧಿಕಾರದಾಗ ಇಲ್ಲಂತವ್ರ ನಾವು ರೈತ ಸಂಘದ ಮುಖಂಡರುಗಳು. ಇವತ್ತು ನಮ್ ಚುನಪ್ಪ ಪೂಜಾರಿ ಅವರು ಬೆಳಗಿಂದ ಸಾಯಂಕಾಲ ತಗ ಸ್ವಂತ ಕೈಲಿಂದ ತೆಗೆದ ಕೇಸಿನ ಹಾಕೊಂಡ್ ಅಡ್ಯಾಡುವಂತ ಮಹಾನ್ ವ್ಯಕ್ತಿ ಅದಾರ. ಅಂತ ಒಬ್ರು ವ್ಯಕ್ತಿ ನಮಗ ಈ ಗೋಕಾಕ್ ತಾಲೂಕು ಅಲ್ಲ ಇಡೀ ರಾಜ್ಯಕ್ಕೆ ನಮಗ ಸಿಕ್ಕಾರ. ಅಂತ ವ್ಯಕ್ತಿಗಳನ್ನ ನಾವು ಕಾಪಾಡ್ಕೋಬೇಕಾಗೈತಿ. ಅವರು ಮಾದರಿ ಒಳಗ ಈ ಅಕ್ರಮ ಮದ್ಯ ಮಾರಾಟ ಗೌರವಾಧ್ಯಕ್ಷರಾದಂತ ನಮ್ಮ ಶಶಿಕಾಂತ್ ಗುರೂಜಿ ಅವರಾಗಿರ್ಬೋದು ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂತ ಚುನಪ್ಪನ ಪೂಜಾರಿ ಅವರಾಗಿರ್ಬೋದು, ಇನ್ನು ಉಳಿದ ಎಲ್ಲಾ ಮುಖಂಡರು, ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರ್ಬೋದು, ಜಿಲ್ಲಾ ಕಾರ್ಯಾಧ್ಯಕ್ಷರಾಗಿರ್ಬೋದು, ಏನ್ ನಮ್ಮ ರೈತ ಮುಖಂಡರು ಏನ್ ಅದಾರ ಎಲ್ಲಾರನು ಒಳಗೊಂಡ ಕಿಸಿ ಹೋರಾಟ ಗಟ್ಟಿ ಐತಿ. ಇದ್ರಾಗ ನಾವ ಈ ಅಕ್ರಮ ಮದ್ಯ ಮಾರಾಟವನ್ನ ತಡೆಗಟ್ಟಿರ್ತೈತಿ, ಜನಜಾಗೃತಿ ಮಾಡುವಂತ ಕೆಲಸ ಇರ್ತೈತಿ. ಇದನ್ನ ನಿರಂತರವಾಗಿ ನಾವು ಜನಜಾಗೃತಿ ಮಾಡ್ಕೊತ ಹೋಗವ್ರ. ಇವತ್ತು ನಾವು ಎಲ್ಲಿ ನಮ್ಮ ಹಳ್ಳಿ ಗ್ರಾಮಗಳೊಳಗ ಶಾಲು ದೀಕ್ಷೆ ಕಾರ್ಯಕ್ರಮಗಳು ಬರ್ತಾವಲ್ಲ, ಆ ಗ್ರಾಮದಾಗ ನಾವು ಪ್ರತಿಯೊಂದು ವೇದಿಕೆ ಮ್ಯಾಗ ಅಕ್ರಮ ಮದ್ಯ ಮಾರಾಟವನ್ನ ಸ್ಥಗಿತಗೊಳಿಸ್ರಿ. ಯಾರು ಮದ್ಯ ಸ್ಪೇಸ್ ಬೇಡಕ್ ಹೋಗ್ಬೇಡ್ರಿ. ಯಾರು ತಮ್ಮ ಕುಟುಂಬವನ್ನ, ತಮ್ಮ ತಾಯಿ ಒಂದು ಸೆರೆ ಕುಡಿದ್ರಿಂದ ನೀವು ಯಾರಿಗೋ ಲಾಭ ಮಾಡೋದ್ರಿಂದ ನಿಮ್ಮ ಕುಟುಂಬ ಉದ್ಧಾರ ಆಗಂಗಿಲ್ಲ. ನಿಮ್ಮ ಕುಟುಂಬ ನೀವು ಸಾಲ ಇದನ್ನ ಮಾಡ್ಕೊಂಡ ಇವತ್ತ ನೀವು ಲಿವರ್ ಕಿಡ್ನಿ ಫೇಲ್ ಆತಪ್ಪ ಅಂತಂದ್ರ ನಿಮಗ್ 10-15 ಲಕ್ಷ ರೂಪಾಯಿ ಯಾವ ಸರ್ಕಾರದವ್ರು ತಂದು ಕೊಡಂಗಿಲ್ಲ, ಇವ್ ಯಾರು ಅಂಗಡಿಯವ್ರು ತಂದು ಕೊಡಂಗಿಲ್ಲ. ನೀವು ನಿಮ್ಮ ಹೆಣ್ಮಕ್ಳ ಭವಿಷ್ಯದ ಜೊತೆ ಆಟ ಆಡ್ತೀರಿ. ಅದರ ಸಲುವಾಗಿ ಯಾರು ಮದ್ಯವನ್ನ ಅಂತ ಹೇಳಿ ಈ ಮೂಲಕ ನಮ್ಮ ತಾಯಂದ್ರಿಗೆ ನಮಗ ಸಪೋರ್ಟ್ ಮಾಡಿದಾರ. ಅವ್ರಿಗೂ ಕೂಡ ನಾವು ಧನ್ಯವಾದ ಅರ್ಪಿಸ್ತೀವಿ.